ಹಲೋ ಕುಟುಂಬದವರೇ, ನಾನು ನಿಮ್ಮ ಮನೆ ಮಗಳು ಪುಷ್ಪ. ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ 32ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿನ ಬಂದು ಸೊ ನನ್ನ ಮಗ ನನಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಸನ್ರೈಸ್ ರೆಸ್ಟೋ ಬಾರಲ್ಲೇ ಅರೇಂಜ್ ಮಾಡಿದ್ದ. ನನಗೆ ಗೊತ್ತೇ ಇರಲಿಲ್ಲ. ಸೊ ಯಾಕೆಂದರೆ ಇವಾಗ ಸೋಮಿಗೆ ಡೆಲಿವರಿ ಆಗಿರೋದ್ರಿಂದ, ಪಾಪು ಇರೋದ್ರಿಂದ ಸೊ ಎಲ್ಲೂ ಹೊರಗಡೆ ಹೋಗೋದು ಬೇಡ ಅಂದ್ಕೊಂಡು ಜಸ್ಟ್ ಹೋಟೆಲ್ಗೆ ಹೋಗೋಣ ಬನ್ನಿ ಅಂತ ನನ್ನ ಮಗ ಕರ್ಕೊಂಡು ಹೋದ. ಸೊ ಹಾಗೆ ನನ್ನ ಹಳೆಯ ಹೇಮಂತ್ ಕೂಡ ನನ್ನ ಜೊತೆ ಬಂದರು. ಅದನ್ನು ಸೋಮ್ಯನ ಮತ್ತು ಮಾನ್ಯನ ಇಬ್ಬರನ್ನು ಮಿಸ್ ಮಾಡಿಕೊಂಡೆ. ಸೊ ಪಾಪು ಚಿಕ್ಕದು ಇರೋದ್ರಿಂದ ಅವರು ಬರೋದಕ್ಕಾಗಲಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ನಾನು ನಿಜವಾಗ್ಲೂ ನನ್ನ ಒಂದು ಆ ಫೋಟೋ ಬ್ಯಾನರು, ಆ ಬಲೂನ್ ಡೆಕೋರೇಷನ್ ಎಲ್ಲ ನೋಡಿ ನಿಜವಾಗ್ಲೂ ನಾನೇ ಸ್ವಲ್ಪ ಹೊತ್ತು ಬಾಯಿ ಮೇಲೆ ಕೈ ಇಟ್ಕೊಂಡು ಕೂತ್ಕೊಬಿಟ್ಟೆ. ಏಕೆಂದರೆ ನನ್ನ ಎಕ್ಸ್ಪೆಕ್ಟೇಷನೇ ಮಾಡಿರಲಿಲ್ಲ. ಜಸ್ಟು ಊಟಕ್ಕೆ ಅಂತ ಹೋಗಿದ್ದು. ಬಟ್ ನಿಜ ಅದೊಂಥರ ಕ್ಯೂಟ್ ಡೆಕೋರೇಷನ್ ತುಂಬ ಇಷ್ಟ ಆಯಿತು ರೀ ನನಗಂತೂ. ಆರ್ಟ್ಲಿ ತುಂಬ ಖುಷಿ ಆಯಿತು. ಅದ್ರ ಮಧ್ಯ ನನಗೆ ಕೇಕ್ ಕಟ್ಟಿಂಗ್ ಕೂಡ ಮಾಡಿಸ್ತಾ. ಸೊ 32 ವರ್ಷದಿಂದ ಸತತವಾಗಿ ನಮ್ಮ ಯಜಮಾನ್ರ ಜೊತೆ ನಾನೊಂದು ಜೀವನ ಮಾಡಿಕೊಂಡು, ಅವರು ನನ್ನ ಜೊತೆ ಜೀವನ ಮಾಡಿಕೊಂಡು ಕಷ್ಟ ಸುಖಗಳೆಲ್ಲ ನಿಭಾಯಿಸ್ಕೊಂಡು ಬಂದಿದ್ದೀವಿ. ನಿಜವಾಗ್ಲೂ ನಮಗೆ ನಾವೇ ಬೆನ್ನು ತೊಟ್ಕೊತೀವಿ. ಏಕೆಂದರೆ ಇವಾಗಿನ ಕಾಲದ ಮದುವೆ ಆದವರೆಲ್ಲ 2 ವರ್ಷಕ್ಕೆ 3 ವರ್ಷಕ್ಕೆ 4 ವರ್ಷಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡಿಕೊಂಡು ಡೈವರ್ಸು ಅದು ಇದು ಅಂತ ಮಾಡ್ಕೊತಾರೆ. ಆದರೆ 32 ವರ್ಷ ನಮ್ಮನ್ನ ರಾಘವೇಂದ್ರ ಸ್ವಾಮಿ ನಮ್ಮನ್ನ ನೆಮ್ಮದಿಯಾಗಿ ಒಂದು ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮ ಯಜಮಾನರು ಅದಕ್ಕೊಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಖಂಡಿತ ನಾನು ಫಸ್ಟ್ನೇದಾಗಿ ಹ್ಯಾಪಿ ವೆಡ್ಡಿಂಗ್ ಡೇ ಪತಿದೇವ ಅಂತ ಹೇಳಿಕೊಂಡು, ಸೊ ಜೀವನದಲ್ಲಿ ಎಷ್ಟೇ ಕಷ್ಟ ಸುಖ ಬಂದರೂ ಅಷ್ಟೇ ಸೊ ಜೀವನ ನೆಮ್ಮದಿಯಾಗಿ ಸುಖವಾಗಿ ಮಾಡ್ಕೊಂಡು ಹೋಗಬೇಕು. ಏಕೆಂದರೆ ಜೀವನದಲ್ಲೇ ಏಳು ಬೀಳುಗಳೆಲ್ಲ ಇದ್ದೇ ಇರುತ್ತೆ. ಅದನ್ನು ನಾವು ನಿಭಾಯಿಸಿ ನಡೆಸ್ಕೊಂಡು ಹೋಗೋದಲ್ವ ಜೀವನ. ಸೊ ಈ ಜೀವನ ಹೀಗೆ ಸತತವಾಗಿರಲಿ. ಸೊ 50ನೇ ವರ್ಷದ ಗೋಲ್ಡನ್ ಜ್ಯುವೆಲರಿ ಆಚರಿಸಲಿ ಅಂತ ನಾನು ಕೂಡ ರಾಯರ ಹತ್ರ ಕೇಳಿಕೊಂಡು ಸೊ ನಮ್ಮ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡಿಕೊಂಡೆ. ಬಟ್ ಈ ಥರ ಅಂತಲೇ ಗೊತ್ತಿಲ್ಲ. ಬಟ್ ತುಂಬ ಖುಷಿ ಆಯಿತು ನನಗೆ. 32ನೇ ವರ್ಷಕ್ಕೆ ಆ್ಯನಿವರ್ಸರಿ ಮಾಡ್ಕೊತಾ ಇದ್ದೀವಿ. ಸೊ ನಮಗೆ ರಾಘವೇಂದ್ರ ಸ್ವಾಮಿ ಒಂದು ಐಶ್ವರ್ಯ ಕೊಟ್ಟು ಸದಾಕಾಲ ಸೊ ನಮ್ಮ ಒಂದು ಜೀವನ ಪ್ರೀತಿ ವಿಶ್ವಾಸದಿಂದ ತುಂಬಿರಲಿ ಅಂದ್ಕೊಂಡು ಸೊ ಆ ಒಂದು ಕೇಕ್ ಕಟ್ಟಿಂಗ್ ಮಾಡಿ ಆ ಒಂದು ಸನ್ರೈಸ್ ರೆಸ್ಟೋರೆಂಟಲ್ಲೇ ನಿಜವಾಗ್ಲೂ ಆ ಒಂದು ಲೈಟ್ ಬೆಳಕಲ್ಲೇ ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು. ಈ ಒಂದು ಅದ್ಭುತವಾದ ಕ್ಷಣನ ಮರೆಯೋಂಗೆ ಇಲ್ಲ. ಅಷ್ಟು ಖುಷಿ ಕೊಡ್ತು. ಏನಾದರೂ ನನಗೆ ಈ ಥರ ಒಂದೊಂದು ಚಿಕ್ಕ ಚಿಕ್ಕದ ವಿಷಯಗಳು ತುಂಬಾ ಖುಷಿ ಕೊಡುತ್ತೆ. ಅದನ್ನು ನನ್ನ ಮಗ ಈ ಸಲ ಅರೇಂಜ್ಮೆಂಟ್ ಮಾಡಿದ್ದು ಸಕ್ಕತ್ತಾಗಿತ್ತು. ಸೊ ಕೇಕ್ ಕಟ್ಟಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ಫಸ್ಟು ಯಜಮಾನ್ರಿಗೆ ವಿಶ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಪತಿದೇವ ಅಂತಂದೆ. ಸೊ ಅವರು ಫುಲ್ಲು ಖುಷಿಯಾದರು. ಸೊ ಖುಷಿ ಆದಮೇಲೆ ಕೇಕ್ ಕಟ್ ಮಾಡಿ ನನಗೆ ಅವ್ರು ತಿನ್ನಿಸಿ ಅವ್ರಿಗೆ ನಾನು ತಿನ್ನಿಸಿ ಆ ಒಂದು ಸೆಲೆಬ್ರೇಷನ್ ಮಾಡಿಕೊಂಡು ಅಲ್ಲೇ ಅವತ್ತು ಫುಡ್ ಕೂಡ ಎಂಜಾಯ್ ಮಾಡೋದು. ನಿಜವಾಗ್ಲೂ ಫುಡ್ ಅಂತೂ ಆಸಮ್ ಆಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಸೊ ಇದು ನಾವು 2ನೇ ಸಲನೋ 3ನೇ ಸಲನೋ ಅಲ್ಲಿ ಹೋಗ್ತಾ ಇರೋದು. ಆಲ್ರೆಡಿ ಅಲ್ಲಿ ಒಂದು ಆ ಗ್ರೀನರಿ ಆ ನೇಚರೆಲ್ಲ ಸಕ್ಕತ್ತಾಗಿತ್ತು. ಸೊ ಏಕೆಂದರೆ ನಾವು ತುಂಬ ಟೈಮಲ್ಲಿ ಹೋಗಿ ಊಟ ಮಾಡಿರೋದ್ರಿಂದ ಊಟ ಕೂಡ ವೆರಿ ಟೇಸ್ಟಿ, ತುಂಬಾ ಚೆನ್ನಾಗಿತ್ತು. ಬಟ್ ಡೆಕೋರೇಷನ್ ಎಲ್ಲ ಅಂತೂ ನನಗಂತೂ ಅಲ್ಲಿ ಹಾಕಿರೋ ಫೋಟೋ ಬಂದು ನಮ್ಮ ಸೋಮಿನ ಮದುವೆಲೇ ನಾನು ನಮ್ಮ ಯಜಮಾನರು ರಿಸೆಪ್ಷನ್ಗೆ ರೆಡಿಯಾಗಿದ್ದಿದ್ದು. ಅವರು ಬಂದು ಕೋಟ್ ಹಾಕ್ಕೊಂಡಿದ್ರು, ನಾನು ಬಂದು ಗಾಗ್ರ ಹಾಕ್ಕೊಂಡಿದ್ದೆ. ಸೊ ಆ ಒಂದು ಫೋಟೋನೇ ಅಲ್ಲಿ ಹಾಕ್ಸಿದ್ದು. ಸೊ ತುಂಬ ಜನ ನನ್ನ ಇನ್ಸ್ಟಾಗ್ರಾಮ್ ಕುಟುಂಬದವ್ರು ಹೇಳ್ತಿದ್ರು, ಮೇಡಮ್ ನೀವು ಮದುವೆ ಹುಡುಗಿ ಥರನೇ ಕಾಣಿಸ್ತಾ ಇದ್ದೀರಾ ಮೇಡಮ್ ಆ ಗಾಗ್ರಾದಲ್ಲೇ ಅಂತ. ಏಕೆ ಅಂತಂದರೆ ನನಗದೊಂದು ಕನಸಿತ್ತು, ನನ್ನ ಮಗಳು ಮದುವೆಲಿ ಒಂದು ಗಾಗ್ರ ಹಾಕ್ಕೋಬೇಕು ಅಂತ. ಆ ಕನಸನ್ನ ನೆರವೇರಿಸ್ಕೊಂಡೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಸೊ ಮಗಳು ಕೂಡ ಅಷ್ಟೇ ಸಾಥ್ ಕೊಟ್ಟಲಿಲ್ಲ, ಮಮ್ಮಿ ನೀವು ಗಾಗ್ರ ಹಾಕಿ ತುಂಬ ಚೆನ್ನಾಗಿ ಕಾಣಿಸ್ತೀರ ಹಾಗೆ ಹೀಗೆ ಅಂದ್ಕೊಂಡು. ಬಟ್ ನಾವ್ಯಾಕೆ ನಮ್ಮ ಮಕ್ಕಳು ಮದುವೆಲಿ ನಾವು ಯಾಕೆ ರೆಡಿ ಆಗಬಾರ್ದಲ್ವ. ಸೊ ನೋಡಿ ಅಷ್ಟು ಕೇಕ್ ಕಟ್ಟಿಂಗ್ ಆಯಿತು. ಸೊ ಇವರೇ ನಮ್ಮ ಅಳಿಯ ಹೇಮಂತು. ಸೊ ಹೇಮಂತ್ಗೂ ಕೂಡ ನಾವು ಕೇಕ್ ಕಟ್ಟಿಂಗ್ ಮಾಡಿಸಿ ಕೇಕ್ ತಿನ್ನಿಸಿದ್ವು. ಅಳಿಯ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮಗ ಅಂತಲೇ ಹೇಳ್ಬೋದು. ಯಾಕೆಂದರೆ ನನಗಿವಾಗ ಇದ್ದಿರೋ ಫಸ್ಟು ಮಗ ಹೇಮಂತ್ ವಯಸ್ಸಿನ ಮಗ ಇರಬೇಕಾಗಿತ್ತು. ಬಟ್ ಅದು ಫಸ್ಟ್ ಒಂದು ಅಬಾರ್ಷನ್ ಆಗಿ ಮಗು ಹೋಗ್ಬಿಡ್ತು. ಹಾಗಾಗಿ ಸೊ ಹೇಮಂತ್ನ ನನ್ನ ಮಗ ಅಂತಲೇ ಅಂದ್ಕೊಂಡಿರೋದು. ಸೊ ಅವರು ಕೂಡ ಹಾಗೆ ಬಾಯಿ ತುಂಬ ಅಮ್ಮ ಅಮ್ಮ ಅಂತ ಮಾತಾಡಿಸ್ತಾರೆ. ಸೊ ನೋಡಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಸೊ ನಮ್ಮ ಸೆಲೆಬ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದ್ರಲ್ಲಿ ಸೌಮ್ಯ ಆದಿದ್ದರೆ ಆ ಸೆಲೆಬ್ರೇಷನ್ ಇನ್ನೊಂದು ಕಳೆನೇ ಬರ್ತಿತ್ತು ಅಂತ ಹೇಳ್ಬೋದು. ಒಟ್ಟ ಅಂತ ಮಾತಾಡ್ಕೊಂಡು ನನ್ನ ಮಗಳು ಇನ್ನೂ ಒಂದಷ್ಟು ಗೇಲಿ ಮಾಡಿಕೊಂಡು ಆ ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲ ನಮಗೆ ಕ್ಯಾಪ್ಚರ್ ಮಾಡಿಕೊಡ್ತಿದ್ಲು.
ಬಟ್ ನಾವು ಹೋಗಿರೋದು ಒಂದೇ ಒಂದು ಸಲ. ನಾನು ಒಂದು ಚಿಕ್ಕದಾಗಿ ಒಂದು ಯೂಟ್ಯೂಬ್ ವೀಡಿಯೋ ಬೇಕೇ ಬೇಕು ಅಂತ ಮಾಡಿಸ್ದೆ. ಸೊ ನೋಡಿ ಬಂದ ನಮ್ಮ ಹೀರೋ ನೋಡಿ. ಸೊ ನಮ್ಮ ಹೀರೋದ ಈ ಒಂದು ಡೆಕೋರೇಷನ್ ಕ್ಯೂಟ್ ಇವನು. ಸೊ ಲಾಸ್ಟ್ ಟೈಮ್ ಬಂದು ನನಗೆ ಗೋವಾ ಕರ್ಕೊಂಡು ಹೋಗಿದ್ದ ಕೇಕ್ ಕಟಿಂಗ್ ಎಲ್ಲ ಬರ್ತಡೇನ. ಈ ಸಲ ಇಲ್ಲಿ ಸೆಲೆಬ್ರೇಷನ್ ಲಾಸ್ಟ್ ಟೈಮ್ ಸೋಮ್ಯ ಮತ್ತು ತೇಜು ಐಡಿಯಾ ಮಾಡಿ ಗೋವಾ ಕರ್ಕೊಂಡು ಹೋಗಿದ್ದು ಬರ್ತಡೇಗೆ. ಈ ಸಲ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಿದ್ದಾರೆ. ಸೊ ನೋಡೋಣ ಬರೋ ಸಲಿಗೆ ಎಲ್ಲಿ ಮಾಡ್ತಾರೆ ಏನು ಅಂತ ನೋಡೋಣ. ಖಂಡಿತ ವೀಡಿಯೋ ಮಾಡೇ ಮಾಡ್ತೀನಿ. ಸೊ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.